ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದು ಇದೇನಿದು? ಇದು ನಿದ್ದೆ ಬರೋ ಔಷಧಿ ಯಜಮಾನ್ರೆ. ಆಸ್ಪತ್ರೆಯಲ್ಲಿ ಇವಳು ಮಿತಿಮೀರಿ ಗಲಾಟೆ ಮಾಡ್ತಾ ಇದ್ದಾಗ ಡಾಕ್ಟ್ರ್ ಇವಳಿಗೆ ಇದನ್ನೇ ಕೊಡ್ತಾ ಇದ್ರು ಯಜಮಾನ್ರೆ. ಎಷ್ಟೋ ಸಲ ಇವಳು ತಪ್ಪಿಸ್ಕೊಂಡು ಇನ್ನೊಬ್ರು ಮನೆಗೆ ಹೋದಾಗ ಹೇಗೋ ಈ ಔಷಧಿ ಕೊಟ್ಟು ಕರ್ಕೊಂಬರ್ತಾ ಇದ್ವಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಈ ಸಮಸ್ಯೆ ತಕ್ಷಣ ಪರಿಹಾರ ಆಗಬೇಕು ಅಂದರೆ ಈ ಔಷಧಿನ ಉಪಯೋಗಿಸ್ಬೋದು. ಇದನ್ನ ಊಟದಲ್ಲಿ ಕಲಿಸ್ಕೊಟ್ರೆ ಸಾಕು, ಅರೆ ಬರೆ ನಿದ್ದೆ ಬರುತ್ತೆ. ಆಮೇಲೆ ಬೇಕಿದ್ರೆ ನಾವು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಈಗ ಉಳಿದಿರೋದು ಇದೊಂದೇ ದಾರಿ, ಯೋಚನೆ ಮಾಡಿ. ಯಜಮಾನ್ರೆ ತಗೊಳ್ಳಿ, ಯೋಚನೆ ಮಾಡಿ ಯಜಮಾನ್ರೆ. ಅಲ್ಲ ಅಳಿಯಂದ್ರೆ, ಇರೋದು ಇದೊಂದೇ ದಾರಿ ಅನ್ನೋದಾದ್ರೆ ಆಗ್ಲಿ ಬಿಡಿ. ಕೆಲಸ ಮುಗಿದ್ಮೇಲೆ ನಮಗೆ ಹೇಳಿ, ನಾವು ಆಚೆ ಕಡೆನೇ ಇರ್ತೀವಿ. ನನ್ನ ಮಗಳು ನಾವು ಕರ್ಕೊಂಡು ಹೋಗ್ತೀವಿ. ಕೃಷ್ಣ, ಆ ಸುರ್ಬಿನ ಮನೆಯಿಂದ ಹೊರಗಡೆ ಕರ್ಕೊಂಡೋದ್ರು ಅಲ್ಲ? ಇಲ್ಲ ಮೇಡಮ್, ಅವಳು ತುಂಬಾ ಕಿಲಾಡಿ ಆಗಿದ್ದಾಳೆ. ಅವಳ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಹೆದ್ರಿ ಅವಳು ಪೊಲೀಸರು ಸಹಾಯ ತಗೊಂಡಿದ್ದಾಳೆ ಮೇಡಮ್. ಅವಳು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ. ಮತ್ತೆ ಪೊಲೀಸ್ ಅವ್ರಿಗೆ ನಮ್ಮವ್ರ ವಿಷಯ ಏನಾದ್ರು ಗೊತ್ತಾಯ್ತಾ? ಇಲ್ಲ ಮೇಡಮ್, ಎಲ್ರದ್ದು ID ಕಾರ್ಡ್ನ ತಗೊಂಡು ಹೋಗಿದ್ದಾರೆ. ID ಕಾರ್ಡ್ ನೋಡಿ ಅವ್ರಿಗೇನು ಡೌಟ್ ಬಂದಿಲ್ಲ ತಾನೆ? ಇಲ್ಲ ಮೇಡಮ್, ID ಕಾರ್ಡು ಒಂದು ನೆಪ ಮಾತ್ರ ಅಷ್ಟೇ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ನೀವು ಸೆಲೆಕ್ಟ್ ಮಾಡಿರೋರು ತುಂಬಾ ಒಳ್ಳೆ ಆಕ್ಟರ್ಗಳಂತ. ಆದ್ರೆ ಪೊಲೀಸರು ತನಕ ವಿಷಯ ಹೋಗಿದೆ ಅಂತ ಅಂದಮೇಲೆ ನಾವು ತಡ ಮಾಡಬಾರ್ದು ಮೇಡಮ್. ಸುರಭಿನ ಬೇಗ ಊರಿಂದ ಕಳಿಸ್ಬೇಕು. ನಿಜ ನಿಜ, ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಮುಂದೆ ಅನುಭವಿಸೋದು ನಾವೇ. ನೀನ್ ಫೋನ್ ಇಡು, ನಾನು ರಾಜೀವ್ ಅಪ್ಪಗೆ ಹೇಳ್ತೀನಿ. ಯಾಕೆ ಗುರು, ಯಾರದ್ ಫೋನು? ಮೇಡಮ್ ಅವ್ರ ಕಣೋ. ಅವ್ರಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಇರ್ಲಿ, ಮಾತಾಡು. ಹಲೋ ಮೇಡಮ್, ಹೇಳಿ. ರಾಜೀವ್ ಅಪ್ಪ, ನಿಮ್ಮ ಹತ್ರ ಇವಾಗ ಟೈಮ್ ಇಲ್ಲ. ಆದಷ್ಟು ಬೇಗ ಆ ಸುರ್ಬಿನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಮೇಡಮ್, ಅವಳು ನಾವು ಅಂದ್ಕೊಂಡಷ್ಟು ದಡ್ಡಿ ಅಲ್ಲ ಮೇಡಮ್. ಸಿಕ್ಕಾಪಟ್ಟ ಚಾಲಕ್ಕಿದ್ದಾಳೆ ಮೇಡಮ್. ಅವಳು ನಮ್ಮ ನೋಡಿ ಕಣ್ಣಲ್ಲೇ ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಲು. ಯೋ ರಾಜೀವ್ ಅಪ್ಪ, ನೀವು ಅವಳ ಅಪ್ಪ ಅಮ್ಮ ಅಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳ ಸೇಫ್ಟಿಗೋಸ್ಕರ ಪೊಲೀಸ್ ಹೆಲ್ಪ್ ತಗೊಂಡಿದ್ದಾಳೆ. ನೀವೆಲ್ಲ ಅವಳಿಗೆ ಸಂಬಂಧಪಟ್ಟವ್ರು ಅಲ್ಲ ಅಂತ ಅವಳು ಬಾಯ್ಬಿಟ್ಟು ಹೇಳುವಾಗೂ ಇಲ್ಲ. ಅದಕ್ಕೆ ನೀವೆಲ್ಲ ಬಚಾವಾಗಿದ್ದೀರಾ ಅಷ್ಟೇ. ಈಗ ನೀವು ಅವಳಿಗಿಂತ ಫಾಸ್ಟಾಗಿ ಕೆಲಸ ಮಾಡಬೇಕು. ಇನ್ನೂ ತಡ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಸಿಕ್ಕಾಕೋತೀರಾ. ಆದಷ್ಟು ಇವತ್ತು ರಾತ್ರಿ ಅಷ್ಟೊತ್ತಿಗೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗಿ. ನಾಳೆ ಏನಾದ್ರೂ ಅವಳು ಇನ್ನೂ ಆ ಮನೇಲೇ ಇದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ನೀವ್ ಯಾರು ಇರಲ್ಲ. ನಾನ್ ವ್ಯವಹಾರದಲ್ಲಿ ತುಂಬಾ ಪಕ್ಕಾ ರಾಜೀವಪ್ಪ. ನಾನ್ ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಹೇಳ್ದೇ ಇರೋದನ್ನು ಮಾಡ್ತೀನಿ. ಸರಿ ಮೇಡಮ್, ಆಯ್ತು. ಸದ್ಯಕ್ಕೆ ನಾನು ಹೇಳಿದ ಕೆಲಸನ ಮಾಡಿದ್ರೆ ನಿಮ್ಗೆ ಒಳ್ಳೇದು. ನಾಳೆ ಸೂರ್ಯೋದಯ ಆಗೋ ಅಷ್ಟರಲ್ಲಿ ಅವಳು ಆ ಮನೇಲಿ ಇರಬಾರ್ದು. ಅರ್ಥ ಆಯ್ತಾ? ಹ್ಞೂ ಮೇಡಮ್, ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಖಂಡಿತ ಕೆಲಸ ಮುಗಿದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. ನೀವು ನನ್ನ ನಂಬಿಕೆ ಉಳಿಸ್ಕೋತಾ ಇಲ್ಲ, ನಿಮ್ಮ ಜೀವನ ಉಳಿಸ್ಕೋತಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳಿ. ಖಂಡಿತ ಆಗಿ ನೀವು ಈ ಕೆಲಸನ ಮಾಡೇ ಮಾಡ್ತೀರಾ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ.
ಏನಂದ್ರು ಗುರು ಮೇಡಮು? ಲವ್, ನಾವು ಅಂದ್ಕೊಂಡಿರೋ ಸ್ಟೀಸ್ ಎಲ್ಲ ಕಣೋ ಮೇಡಮು. ಇದೆಲ್ಲ ನಿನ್ ಕೆಲ್ಸನಾ? ನಾನೆಲ್ಲ ಸುರಭಿ ಅಪ್ಪ ಅಮ್ಮ ಬಂದೇ ಬಿಟ್ರು ಅನ್ಕೊಂಡೆ. ಇದೆಲ್ಲ ಚೀಪ್ ಅನಿಸ್ತಾ ಇಲ್ವಾ ನಿಂಗೆ? ಖಂಡಿತ ಇಲ್ಲ ಬ್ರೋ. ಇದೆಲ್ಲ ನಿನ್ ಯೋಚನೆಗೂ ಮೀರಿದ ವಿಷಯ. ನೀನ್ ಈ ವಿಷಯದಲ್ಲಿ ತಲೆ ಹಾಕ್ದೇ ಇದ್ರೆ ನಿನ್ಗೆ ಒಳ್ಳೇದು. ಖಂಡಿತ ಹಾಕ್ತೀನಿ. ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗತ್ತೆ ಅಂದ್ರೆ ನಾನು ತಲೆ ಖಂಡಿತ ಹಾಕ್ತೀನಿ. ಆ ಸೂರ್ಯಾಂಶದಲ್ಲಿ ಬಿರುಗಾಳಿ ಎಪ್ಸೋದಕ್ಕೆ ಬಂದಿರೋಳು ಅವಳು. ನೀನ್ ಹೋಗಿ ಹೋಗಿ ಅವಳ ಪರ ಮಾತಾಡ್ತಿದ್ಯಾ. ಏನಾಗಿದೆ ನಿನ್ಗೆ? ನೋಡು, ಅದು ಅವ್ರ ಮನೆ ಸಮಸ್ಯೆ. ಅದು ಅವ್ರಿಗೆ ಗೊತ್ತಿರಲ್ವಾ? ಆ ಹುಡುಗಿನ ಹೇಗೆ ವಿಚಾರಿಸ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನೀನ್ ಇದ್ರಲ್ಲಿ ಯಾಕೆ ಮೂಗ್ ತುರ್ಸ್ಕೊಂಡು ಹೋಗ್ತಾ ಇದೀಯಾ? ನೀನ್ ಮಾಡೋ ಕೆಲಸದಿಂದ ನಾಳೆ ಹುಡುಗಿ ಹೆಚ್ಚು ಕಮ್ಮಿ ಆದ್ರೆ ಗತಿ ಏನೋ? ನಾನ್ ಕಳ್ಸಿರೋ ಆಳ್ಗಳು ಕೊಲೆಗಡಕ್ರಲ್ಲ. ಅವಳನ್ನ ಕರ್ಕೊಂಡೋಗಿ ಅವಳು ಎಲ್ಲಿಗೆ ಸೇರ್ಬೇಕೋ ಸೇಫಾಗಿ ಸೇರಿಸ್ತಾರೆ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಹೇಗೆ ಕಾಳಜಿ ತಗೋಬೇಕನ್ನೋದು ನನಗೆ ಗೊತ್ತಿರಲ್ವಾ? ನೋಡು, ಇದೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಇದನ್ನ ಇಲ್ಲಿಗೆ ಬಿಟ್ಬಿಡು. ಹೇಗೋ ಇದೆಲ್ಲ ಒಂದು ಹಂತಕ್ಕೆ ಬರ್ತಾ ಇದೆ. ನಿನ್ನಿಂದ ನಾವು ಕಷ್ಟಪಟ್ಟಿದ್ದೆಲ್ಲ ಹಾಳಾಗದ್ ಬೇಡ. ನೋಡ್ ಶಿವಾನಿ, ನೀನು ಎರಡು ತಪ್ಪು ಮಾಡ್ತಾ ಇದೀಯಾ. ಒಂದು, ಆ ಹುಡುಗಿ ಯಾಕೆ ಬಂದಿದ್ದಾಳೆ ಅಂತ ತಿಳ್ಕೊಳಕ್ ಬಿಡ್ತಾ ಇಲ್ಲ. ಇನ್ನೊಂದು, ಆ ಹುಡುಗಿ ನಿಜವಾಗ್ಲೂ ಫ್ರಾಡ್ ಆಗಿದ್ರೆ ನಿಜವಾದ ಸುರಭಿ ಏನಾಗಿದ್ದಾಳೆ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನೀನ್ ಆ ಸತ್ಯನ ಅವಳ ಜೊತೆಗೆ ಮಣ್ಣು ಮಾಡ್ತಾ ಇದೀಯಾ. ಬೇಡ ಶಿವಾನಿ, ಆ ಹುಡುಗಿನ ಅವಳ ಪಾಡಿಗಳನ್ನ ಬಿಟ್ಬಿಡು. ಅವಳು ನೋಡಿದ್ರೆ ತುಂಬಾ ಒಳ್ಳೆಯವಳ ತರ ಕಾಣಿಸ್ತಾಳೆ. ಅದೇನು ಇವಳು ಮಾತ್ರ ನಿನ್ ಪಾಲಿಗೆ ಒಳ್ಳೆಯವಳ ತರ ಕಾಣಿಸ್ತಾ ಇದ್ದಾಳೆ? ಅಂದ್ರೆ ನಿನ್ ಪ್ರೀತಿಸಿ ನಿನ್ ತೋಟದಲ್ಲಿ ಮಣ್ಣು ಮಾಡೋ ಹುಡುಗಿರೆಲ್ಲ ನಿನ್ ಪಾಲಿಗೆ ಕೆಟ್ಟೋರಾಗಿದ್ರಾ? ಶಿವಾನಿ, ಅದು ಹಾಗಲ್ಲ. ಪಾಪದ ಲೆಕ್ಕ ಹಾಕ್ತಾ ಹೋದ್ರೆ ನಂದಿನ್ನೂ ಅಕೌಂಟಿನ ಪುಸ್ತಕನೇ ಓಪನ್ ಆಗಿಲ್ಲ. ಆದ್ರೆ ನಿಂದು ಅಕೌಂಟಿಗೆ ಸಿಗದೆ ಇರೋಷ್ಟು ಲೆಕ್ಕಗಳಿವೆ. ನೀನು ನನಗ್ ಬುದ್ಧಿ ಹೇಳ್ತಾ ಇದೀಯಾ? ಹಾ, ನೋಡು ನಕುಲ್, ನಾನು